ಇನ್ನು ಆಗಲೇ ಹೇಳ್ತಿದ್ದೆ ನಿಮಗೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಯಾವ ರೀತಿಯಾಗಿ ಭೀಕರತೆಯಿಂದ ಕೂಡಿದೆಯೋ ನಮ್ಮ ದೇಶದಲ್ಲಿ ಆ ಒಂದು ಎಫೆಕ್ಟ್ ಆರ್ಥಿಕತೆ ಮೇಲೆ ಬೀರ್ತಾ ಇದೆ. ಭಾರತೀಯರ ನಿತ್ಯ ಬದುಕಿನ ಮೇಲೂ ಕೂಡ ಈ ಒಂದು ಯುದ್ಧದ ಕಾರ್ಮೋಡ ಆವರಿಸಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ, ಆದರೆ ಭಾರತದಲ್ಲಿ ಸಂಕಷ್ಟದ ಮಳೆ ಸುರಿತಾ ಇದೆ. ಷೇರು ಮಾರುಕಟ್ಟೆಯಲ್ಲಂತೂ ರಕ್ತಪಾತ, ಬ್ಲಡ್ ಬಾತ್ ಅಂತ ಹೇಳ್ತಾರಲ್ಲ, ಅಕ್ಷರಶಃ ಇವತ್ತಾಗಿರುವಂಥದ್ದು ಅದೇ. ಕೋಟಿ ಕೋಟಿ ನಷ್ಟ. ಹೂಡಿಕೆದಾರರು ಕೈಯಾರೆ ಹಾಕಿರುವಂಥ ಅಷ್ಟೂ ಕೋಟಿ ಈಗ ನೀರಲ್ಲಿ ಹುಣಸೆ ಹಣ್ಣು ತೆಗೆದಂತೆ. ಒಂದು ಕಡೆ ಸಿಲಿಂಡರ್ ಸಂಕಷ್ಟ ಇನ್ನೂ ತಪ್ಪಿಲ್ಲ, ಹೊಸ ರೂಲ್ಸ್ ಮೊರೆ ಹೋಗ್ಲಾಗ್ತಾ ಇದೆ. ಇನ್ನು ಯುದ್ಧದ ಎಫೆಕ್ಟ್ ಈಗ ಚಿನ್ನ ಬೆಳ್ಳಿ ಬೆಲೆಯಲ್ಲೂ ಕೂಡ ಕಾಣ್ತಿರುವಂಥದ್ದು. ಭಾರೀ ಕುಸಿತವನ್ನು ಇವತ್ತು ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಕಂಡಿದೆ. ರೂಪಾಯಿ ಮೌಲ್ಯವು ಡೌನ್ ಆಗಿದೆ. ಆರ್ಥಿಕತೆ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಈ ಯುದ್ಧ ಬೀರಿರುವಂಥದ್ದು. ಒಂದು ಕಡೆ ಮಿಸೈಲ್ ಮಳೆ ಆ ದೇಶದಲ್ಲಿ, ಮಧ್ಯಪ್ರಾಚ್ಯದಲ್ಲಿ. ನಮ್ಮ ದೇಶದಲ್ಲಿ ಯುದ್ಧದ ಎಫೆಕ್ಟ್ನಿಂದ ಆಗ್ತಿರುವಂಥ ಸಂಕಷ್ಟಗಳ ಸರಮಾಲೆ. ಚಿನ್ನ ಬೆಳ್ಳಿ ಬೆಲೆ ಕುಸಿತವಾಗಿದೆ, ಷೇರು ಮಾರುಕಟ್ಟೆ ಕುಸಿತವಾಗಿದೆ, ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತವನ್ನು ನೀಡಿದೆ. ಅದರ ಜೊತೆಗೆ ಊಟದ ವಿಷಯದಲ್ಲೂ ಕೂಡ ಈ ಮಧ್ಯಪ್ರಾಚ್ಯದ ಎಫೆಕ್ಟ್, ಅಂದರೆ ಯುದ್ಧದ ಎಫೆಕ್ಟ್ ಬೀರಿರುವಂಥದ್ದು. ಸೊ ಎಲ್ಲದರ ಪರಿಣಾಮವಾಗಿ ಅಲ್ಲೆಲ್ಲೋ ಯುದ್ಧ ನಡೀತಾ ಇದ್ದರೆ ಸಂಕಷ್ಟವನ್ನು ಅನುಭವಿಸಬೇಕಾಗಿರುವಂಥದ್ದು ನಾವು, ನೀವು ಸಾಮಾನ್ಯ ನಾಗರಿಕರು. ಸೊ ಇಂಥ ಒಂದು ಹೊಡೆತವನ್ನು ಮಧ್ಯಪ್ರಾಚ್ಯದ ಭೀಕರ ಕಾಳಗ ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.